ನಮಸ್ತೆ ವೀಕ್ಷಕರೇ, ಮತ್ತೊಮ್ಮೆ ತಮಗೆಲ್ಲ ಸ್ಕಂದ ಆಸ್ಟ್ರೋ ಸೆಂಟರ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇತ್ತೀಚೆಗೆ ದೊಡ್ಡ ಸುದ್ದಿಯಾದಂತಹ ರಾಜ್ಯ ರಾಜಕಾರಣದಲ್ಲಿ ಮುಖ್ಯಮಂತ್ರಿ ಪದತ್ಯಾಗ ಮಾಡಿ ಉಪಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿ ಪಟ್ಟದ ಯೋಗ ಬಂದಿದೆ. ಇದರ ಬಗ್ಗೆ ವಿಸ್ತಾರವಾಗಿ 2023 ಜೂನ್ ತಿಂಗಳ 7ನೇ ತಾರೀಕು ಕರ್ನಾಟಕ ಟಿವಿಯಲ್ಲಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೆ. ಹಾಗೆ 2025 ಯುಗಾದಿಯ ದಿನ ಗ್ಯಾರಂಟಿ ನ್ಯೂಸ್ ಅನ್ನೋ ಒಂದು ಚಾನಲ್ನಲ್ಲಿ ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೆ. ಅಂದರೆ 2.5 ವರ್ಷ ಕಳೆದ ನಂತರ ಮುಖ್ಯಮಂತ್ರಿ ಸ್ಥಾನ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೆ 2.5 ವರ್ಷದ ನಂತರ ಕೂರುವಂತಹ ಭಾಗ್ಯ ಕಡಿಮೆ ಇತ್ತು ಅಂತ 2.5 ವರ್ಷಗಳ ನಂತರ DKಶಿ ಅವರು ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕಾರ ಮಾಡ್ತಾರೆ ಅಂತ ಹೇಳಿ ನಾನು ಈ ಹಿಂದೆ ಮಾಧ್ಯಮಗಳಲ್ಲಿ ಪ್ರಕಟ ಮಾಡಿದ್ದ ಹಾಗೆ ಈಗ ಸತ್ಯಕ್ಕೆ ಹತ್ತಿರವಾಗಿದೆ. ಅದೇ ರೀತಿ ಇವತ್ತು DKಶಿ ಅವರಿಗೆ ಮುಖ್ಯಮಂತ್ರಿಯ ಪಟ್ಟದ ಯೋಗ ದೊರೆತಿದೆ. ಹಾಗೆ DKಶಿ ಅವರು ಸೋಮವಾರ ಅಧಿಕಾರ ವಹಿಸ್ಕೊತಾರೆ ಅಂತ ಕೆಲವರು ಹೇಳ್ತಿದ್ದಾರೆ. ಹಾಗೆ ಇನ್ನೂ ಕೆಲವರು ಬುಧವಾರ ಅಧಿಕಾರವನ್ನು ವಹಿಸ್ಕೊತಾರೆ ಅಂತ ಹೇಳಿ ಇನ್ನೂ ಕೆಲವರು ಹೇಳ್ತಾ ಇದ್ದಾರೆ. ಇಲ್ಲಿ DKಶಿ ಅವರ ಜಾತಕ ಮತ್ತು ಅವರು ಅಧಿಕಾರ ಸೋಮವಾರ ಆದರೂ ವಹಿಸ್ಕೊಳ್ಳಿ, ಬುಧವಾರ ಆದರೂ ವಹಿಸ್ಕೊಳ್ಳಿ, ಆದರೆ ಅವರ ಜಾತಕವನ್ನು ನೋಡಿದಾಗ ಅವರ ಮುಂದಿನ 2027 ಫೆಬ್ರವರಿ ಮತ್ತು ಮಾರ್ಚ್ವರೆಗೂ ಸರ್ಕಾರವನ್ನು ಯಾವುದೇ ಇಕ್ಕಟ್ಟಿಗೆ ಸಿಳಿಸ್ದಂಗೆ ನಡೆಸ್ಕೊಂಡು ಹೊರಟೋದ್ರೆ ಮುಂದಿನ ಅವಧಿಗೂ ಸಹ ಅವರು ಸಂಪೂರ್ಣ ಮುಖ್ಯಮಂತ್ರಿ ಆಗುವಂಥ ಒಂದು ಯೋಗ ಖಂಡಿತವಾಗಿ ಅವರ ಜಾತಕದಲ್ಲಿ ಖಂಡಿತ ಕಂಡು ಬರ್ತಾ ಇದೆ. ನಾನು ಹಿಂದೆ ಬಹಳ ಸಾರಿ ಅನೇಕ ಮಾಧ್ಯಮಗಳು ಹೇಳಿದ್ದೀನಿ, DKಶಿ ಅವರಿಗೆ ಜನಕ್ಕೆ ಏನಾದರೂ ಒಂದು ಒಳ್ಳೇದು ಮಾಡಬೇಕು ಅನ್ನೋ ಒಂದು ಯೋಗ ಖಂಡಿತವಾಗಿ ಇದೆ. ಹಾಗೆ DKಶಿ ಅವರ ಕಾರ್ಯವೈಖರಿ ಮತ್ತು ಅವರು ತಗೊಳ್ಳುವಂತಹ ನಿರ್ಧಾರ ಖಂಡಿತವಾಗಿ ಜನಗಳಿಗೆ ಮುಂದಿನ ಪೀಳಿಗೆಗೂ ಸಹ ಅನುಕೂಲ ಆಗುವಂತಹ ಒಂದು ಕಾರ್ಯಕ್ರಮಗಳನ್ನು ಅವರು ಖಂಡಿತ ಮಾಡ್ತಾರೆ ಅಂತ ಈ ಹಿಂದೆನೂ ಹೇಳಿದ್ದೆ. ಯಾಕಂತ ಹೇಳಿದ್ರೆ ಅವ್ರ ಜಾತಕಕ್ಕೆ ಧರ್ಮಕರ್ಮ ಸಂಯೋಗ ಅಂತ ಹೇಳ್ತೀವಿ. ಅಂದರೆ ಧರ್ಮಕ್ಕಾಗಿ ಅವ್ರು ಕೆಲಸ ಮಾಡಬೇಕಾಗತ್ತೆ. ಧರ್ಮ ಅಂತ ಹೇಳಿದ್ರೆ ಇವತ್ತು ಸನಾತನ ಧರ್ಮ ಅಂತ ಹೇಳ್ಬೋದು. ಅದಕ್ಕಾಗಿ ಅವ್ರು ಕೆಲಸ ಮಾಡಬೇಕು ಅಂತ ಹೇಳಿ ಅವರ ಜಾತಕದಲ್ಲಿರೋದ್ರಿಂದ ಖಂಡಿತವಾಗಿ ಅದನ್ನು ಅವರು ನೆರವೇರಿಸ್ತಾರೆ. ಆ ಯೋಗ ಖಂಡಿತವಾಗಿದೆ. ಆದರೆ ಮುಂದಿನ ವರ್ಷ ಫೆಬ್ರವರಿ ಮತ್ತು ಮಾರ್ಚ್ ಅಷ್ಟರಲ್ಲಿ ನಾಳೆಯಿಂದಲೇ ಪ್ರಾರಂಭ ಅಂತ ಇಟ್ಕೊಳ್ಳಿ. ನಾಳೆಯಿಂದಲೇ ಈ ಸರ್ಕಾರವನ್ನು ಅಂದರೆ DKಶಿ ಅವರ ಮುಖ್ಯಮಂತ್ರಿ ಸರ್ಕಾರವನ್ನು ಅಸ್ಥಿರಗೊಳಿಸೋಕ್ಕೆ ಕಾಣದ ಕೈಗಳು ಅನೇಕ ಕೆಲಸಗಳನ್ನ ಮಾಡುತ್ತೆ. ಇದು ಯಾವುದೇ ರೀತಿಯಾದ ಸಂಶಯ ಇಲ್ಲ ಇದರಲ್ಲಿ. ಆದರೆ ಇವರು ಇದನ್ನೆಲ್ಲ ಹೆದರಿಸ್ಕೊಂಡು ಈ ಮುಖ್ಯಮಂತ್ರಿ ಸ್ಥಾನವನ್ನು ಮುಂದಿನ ಫೆಬ್ರವರಿ ಮತ್ತು ಮಾರ್ಚ್ವರೆಗೂ ಉಳಿಸ್ಕೊಂಡು ಹೋದರೆ ಮುಂದಿನ ಅಂದರೆ 2028 ನಂತರ ಚುನಾವಣೆ ಸಹ ಇವರಿಗೆ ಸಂಪೂರ್ಣ ಮುಖ್ಯಮಂತ್ರಿ ಆಗುವಂತಹ ಯೋಗ ಖಂಡಿತ ಇದೆ. ವೀಕ್ಷಕರ, ಬನ್ನಿ ನಾನು ಹೇಳಿರುವಂಥ ಈ ಹಿಂದೆ ಹೇಳಿರುವಂಥ ವಿಡಿಯೋಗಳನ್ನ ನೋಡ್ತಾ ಬನ್ನಿ. ಖಂಡಿತವಾಗಿ ಈ ವಿಡಿಯೋನ ನೀವು ಪೂರ್ತಿ ನೋಡಿದ್ರೆ ಮಾತ್ರ ನಿಮಗೆ ಇದರ ಬಗ್ಗೆ ಅರ್ಥ ಆಗುತ್ತೆ. ವೀಕ್ಷಕರೇ, ಧನ್ಯವಾದಗಳು. DK ಶಿವಕುಮಾರ್ ಅವರ ಜಾತಕ ಹೇಗಿದೆ? ಅವ್ರಿಗೆ ಮುಖ್ಯಮಂತ್ರಿ ಯೋಗ ಇಲ್ವಾ? DK ಶಿವಕುಮಾರ್ ಅವರಿಗೆ 2023 ಅಷ್ಟು ಶುಭದಾಯಕವಲ್ಲ. ಅವರು ಮುಖ್ಯಮಂತ್ರಿ ಸ್ಥಾನವನ್ನ ಏರ್ಬೇಕಂತ ಹೇಳಿದ್ರೆ ಅನೇಕ ರೀತಿಯಾದ ಸಂಕಷ್ಟಗಳನ್ನ ಎದುರಿಸಬೇಕಾಗತ್ತೆ. ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟದ ಯೋಗ ಇಲ್ವಾ ಅಂತ ಕೇಳಿದ್ರೆ ಖಂಡಿತ ಯೋಗ ಇದೆ ವೀಕ್ಷಕರೇ. ಮುಖ್ಯಮಂತ್ರಿ ಪಟ್ಟದ ಯೋಗ ಇಲ್ವಾ ಅಂತ ಕೇಳಿದ್ರೆ ಖಂಡಿತ ಯೋಗ ಇದೆ ವೀಕ್ಷಕರೇ. ಧರ್ಮ ಕರ್ಮ ಸಂಯೋಗ ಅಂತ ಹೇಳ್ತೀವಿ. ಅಂದ್ರೆ ಧರ್ಮಕ್ಕಾಗಿ ಅವ್ರು ಕರ್ಮ ಮಾಡಬೇಕು ಅಂತ ಅವರ ಜೀವಕ್ಕೂ ಆತ್ಮ ಅಂತ ಹೇಳಿ ಪರಮಾತ್ಮನಿಗೂ ಸಂಯೋಗ ಇರುವಂತ ಒಂದು ಜಾತಕ ಅವರಿಗೆ. ಸಿದ್ದರಾಮಯ್ಯನವರು ಈ 1.5 ವರ್ಷ ಕಳೆದ ನಂತರ ಆರೋಗ್ಯದ ಕಡೆಗೆ ಗಮನ ಕೊಟ್ಟು ಆತ್ಮ ಅಂತ ಹೇಳಿ ಪರಮಾತ್ಮನಿಗೂ ಸಂಯೋಗ ಇರುವಂತ ಒಂದು ಜಾತಕ ಅವರಿಗೆ. ಖಂಡಿತವಾಗಿ ಅವರಿಂದ ಸಹ ರಾಜ್ಯದ ಜನತೆಗೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಒಳಿತನ್ನ ಮಾಡುವಂಥ ಯೋಗ ಅವರ ಜಾತಕದಲ್ಲಿ ಕಂಡು ಬರ್ತಾ ಇದೆ. ಅವರಿಂದ ಅನೇಕ ದೇವಾಲಯಗಳು ಪ್ರತಿಷ್ಠಾಪನೆ ಆಗಲಿದೆ. ಅನೇಕ ದೇವಾಲಯಗಳ ಒಂದು ಕೆಲಸ ಕಾರ್ಯಗಳಲ್ಲೂ ಸಹ ಅವರು ಮುನ್ನಡೀತಾರೆ. ಈ ಜಾತಕದ ರೀತಿ ಇದೆ. ಅನೇಕ ಜನರಿಗೆ ಅವರಿಂದ ಅನೇಕ ಒಳಿತುಗಳನ್ನು ಈ ರಾಜ್ಯದ ಜನತೆ ಖಂಡಿತವಾಗಿ ನೋಡ್ಬೋದಾಗಿದೆ. ಇದು ಯಾವಾಗಿಂದ ಅವ್ರಿಗೆ ಯೋಗ ಇದೆ ಅಂತ ಹೇಳಿದ್ರೆ 2023 ಅವ್ರಿಗೆ ಚೆನ್ನಾಗಿಲ್ಲ. ಹಾಗೆ 2024 ನಾನು ಇದೇ ಸ್ಟುಡಿಯೋಲ್ಲಿ ಕೂತು ಸಿದ್ದರಾಮಯ್ಯನವರಿಗೆ 1 ರಿಂದ 1.5 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗುವಂಥ ಒಂದು ಯೋಗ ಇದೆ ಅಂತ ಹೇಳಿದ್ದೆ. ಆ 1.5 ವರ್ಷ ಅಷ್ಟೇನ ಸಿದ್ದರಾಮಯ್ಯನವರಿಗೆ ಅಂತ ಹೇಳಿದ್ರೆ
ಸಿದ್ದರಾಮಯ್ಯನವರಿಗೆ ಖಂಡಿತವಾಗಿ ಯೋಗ ಚೆನ್ನಾಗಿದೆ. ಆದರೆ ಈ 1 ರಿಂದ 1.5 ವರ್ಷ ಕಳೆದ ನಂತರ ಅವರ ಆರೋಗ್ಯದ ಕಡೆ ಸಾಕಷ್ಟು ಗಮನವನ್ನು ಅವರ ಜಾತಕದ ರೀತಿ ಅವರು ಗಮನವನ್ನು ಹರಿಸ್ಬೇಕಾಗತ್ತೆ. ಪದೇ ಪದೇ ಅವರು ವೈದ್ಯರ ಭೇಟಿ ಮಾಡಿ ಅವರ ಆರೋಗ್ಯ ಕಡೆ ಗಮನ ಕೊಟ್ಟರೆ ಖಂಡಿತವಾಗಿ ಅವ್ರಿಗೆ ನಂತರ ಆರೋಗ್ಯದ ಕಡೆಗೆ ಗಮನ ಕೊಟ್ಟರೆ 2.5 ವರ್ಷಗಳ ಕಾಲ CM ಆಗುವಂಥ ಯೋಗ ಇದೆ. ನಂತರ ಖಂಡಿತವಾಗಿ DK ಶಿವಕುಮಾರ್ ಅವರಿಗೆ ಯೋಗ ಇದೆ. ಇರುವಂಥ ಆರೋಪಗಳನ್ನೆಲ್ಲ ಅವರು ದೂರ ಮಾಡಿಕೊಂಡಿದ್ದೆ. ಆದರೆ ಖಂಡಿತವಾಗಿ ಈ 2.5 ವರ್ಷ ಮಾತ್ರ ಅಲ್ಲ, ಮುಂದಿನ 5 ವರ್ಷಕ್ಕೂ ಸಹ ಅವ್ರಿಗೆ CM ಆಗುವಂಥ ಯೋಗ ಪರಿಪೂರ್ಣ. ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವ್ರ ಬಗ್ಗೆ ಹೇಳೋದಿದ್ರೆ ತುಂಬಾ ಆಕಾಂಕ್ಷಿ ಆಗಿದ್ದಾರೆ ಇನ್ನು CM ಸ್ಥಾನಕ್ಕೋಸ್ಕರ. ಅವರ ಭವಿಷ್ಯ ಹೇಗಿದೆ ಈ ಸಂವತ್ಸರದಲ್ಲಿ? ಖಂಡಿತ ನಾವು ಕಳೆದ ಒಂದು ಚುನಾವಣೆ ನೋಡಿದಾಗ DK ಶಿವಕುಮಾರ್ ಅವರು CM ಆಗೇ ಹೋಗ್ತಾರೆ ಅನ್ನೋದು ಎಲ್ಲರೂ ಒಂದು ಭಾವನೆ ಇತ್ತು. ಆದರೆ ನನ್ನ ಒಂದು ಗ್ರಹಗಳ ಲೆಕ್ಕಾಚಾರ ಪ್ರಕಾರ ಅವರಿಗೆ ಈ ಸಲ CM ಭಾಗ್ಯ ಇಲ್ಲ. ಮುಂದಿನ ಸಲ ಸಿದ್ದರಾಮಯ್ಯ ನಂತರ ಅವರಿಗೆ CM ಆಗುವಂಥ ಒಂದು ಯೋಗ ಇದೆ ಅಂತ ಹೇಳಿ ಪ್ರಿಡಿಕ್ಟ್ ಮಾಡಿದ್ದೆ. ಈಗ ಅವರ ಜಾತಕವನ್ನು ನೋಡಿದಾಗ ಖಂಡಿತವಾಗಿ DK ಶಿವಕುಮಾರ್ ಅವರನ್ನ ಕೆಲವು ಕಡೆ ಹೇಳ್ತಾ ಬಂದಿದ್ದೀನಿ, ಅವ್ರದ್ದು ಒಂದು ಧರ್ಮಕರ್ಮ ಸಂಯೋಗ ಜಾತಕ ಅಂತ ಹೇಳ್ತೀವಿ. ಇವತ್ತು ಕೆಲವರು ಅಂತ ಇರ್ಬೋದು ಅವರು ಧರ್ಮ ವಿರೋಧಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅಂತ. ಆದರೆ ಮುಂದಿನ ದಿನಗಳಲ್ಲಿ ನಮ್ಮ ಏನೋ ಒಂದು ಸನಾತನ ಧರ್ಮ ಇದೆ, ಈ ಸನಾತನ ಧರ್ಮಕ್ಕೆ ಅವರಿಂದ ಒಳ್ಳೆ ಕೊಡುಗೆಗಳು ದೊರೆಯೋದ್ರಲ್ಲಿ ಯಾವುದೇ ರೀತಿಯಾದ ಸಂಶಯ ಇಲ್ಲ. ಆದರೆ ಅವ್ರ ಜಾತಕದಲ್ಲಿ ಕೆಲವು ಗ್ರಹ ಗತಿಗಳು ಈ ಥರ ಇರೋದ್ರಿಂದ ಖಂಡಿತವಾಗಿ ಮುಖ್ಯಮಂತ್ರಿ ನಮ್ಮ ಸಿದ್ದರಾಮಯ್ಯ ನಂತರ DK ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟ ದೊರೆಯುವಂಥ ಒಂದು ಅವಕಾಶಗಳು ಇದೇ ವರ್ಷದಲ್ಲಿ ಸಿಗಬಹುದು ಅನ್ನೋದು ನನ್ನ ಒಂದು ಲೆಕ್ಕಾಚಾರ. ಅಂದರೆ ವಿಶ್ವಾಸ ಸಂವತ್ಸರದಲ್ಲಿ ದೊರೆಯಬಹುದು ಅನ್ನೋದು ನನ್ನ ಲೆಕ್ಕಾಚಾರ. ಖಂಡಿತವಾಗಿ ಅವರ ಜಾತಕ ತುಂಬ ಪ್ರಬಲವಾಗಿದೆ. ಅವರಿಗೆ CM ಆಗುವಂಥ ಒಂದು ಯೋಗ ಇದೆ. ಆದರೆ ಸ್ವಲ್ಪ ಅವರು ಆರೋಗ್ಯದ ಕಡೆ ಜೊತೆಯಲ್ಲಿ ಪ್ರಯಾಣದ ಕಡೆ ಸಾಕಷ್ಟು ಗಮನವನ್ನು ಹರಿಸಬೇಕಾಗತ್ತೆ. DK ಶಿವಕುಮಾರ್ ಅವರು ಸಾಧ್ಯವಾದಷ್ಟು ಸೂರ್ಯದೇವನ ಆರಾಧನೆ ಮಾಡೋದ್ರಿಂದ ಖಂಡಿತವಾಗಿ ಅವರ ಆಸೆ ನೆರವೇರುತ್ತೆ.